ಬಾಗಲಕೋಟೆಯಲ್ಲಿ ಹಣದ ಹೊಳೆ ಹರಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು 3 ಕೋಟಿ ಹಣ ಮನೆಗಳಲ್ಲಿ ಇಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಉಚ್ಚಾಟಿತ ಶಾಸಕ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ. ಕ್ಷೇತ್ರದಲ್ಲಿ ವೀರಣ್ಣ ಚರಂತಿಮಠ್ ಕೆಲಸ ಮಾಡಿದ್ದಾರೆ. ಲಿಂಗಾಯತರಿಗೆ 4,000, ವಾಲ್ಮೀಕಿಯವರಿಗೆ 2,000 ರೂಪಾಯಿ, ಮುಸ್ಲಿಮರಿಗೆ 1,000 ರೂಪಾಯಿ ಹಂಚಲು ಈಗಾಗಲೇ ಅಲ್ಲಿ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಸೀರೆ, ಬಂಗಾರ ಹಂಚಲು ನಿರ್ಧರಿಸಿದ್ದಾರೆ. ಹಿಂದೂ ಧರ್ಮದ ಉಳಿವಿಗಾಗಿ ಬಿಜೆಪಿಗೆ ವೋಟ್ ಹಾಕಿ ಅಂತ ಬಾಗಲಕೋಟೆಯಲ್ಲಿ ಯತ್ನಾಳ್ ಹೇಳಿದ್ದಾರೆ. ಮುಸ್ಲಿಮರಿಗೆ 1,000 ರೂಪಾಯಿ ಹಂಚೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಸೀರೆ, ಬಂಗಾರ ಹಂಚೋದಕ್ಕೆ ನಿರ್ಧರಿಸಿದ್ದಾರೆ. ಆ ಮೂಲಕ ಮತಗಳನ್ನ ಸೆಳೆಯ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಅಭ್ಯರ್ಥಿ ಅಥವಾ ಕಾಂಗ್ರೆಸ್ ನಾಯಕರುಗಳು. ಇದು ಯತ್ನಾಳ್ ಅವರ ಗಂಭೀರ ಆರೋಪ. ಬಾಗಲಕೋಟೆಯಲ್ಲಿ ಉಪಕದನದ ಕಣ ಜೋರಾಗಿದೆ, ರಂಗು ಪಡ್ಕೋತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನವರು ಹಣವನ್ನ ಹಂಚಿ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಅಂತ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ. ಲಿಂಗಾಯತರಿಗೆ 4,000 ರೂಪಾಯಿ, ವಾಲ್ಮೀಕಿ ಸಮುದಾಯದವರಿಗೆ 2,000, ಮುಸ್ಲಿಮರಿಗೆ 1,000 ರೂಪಾಯಿ ಹಂಚಲು ಪ್ಲಾನ್ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಯತ್ನಾಳ್. ಅವರು ಸ್ವಲ್ಪ ಸೀಡ್ಕದಾರ ಹೌದೋ ಇಲ್ಲೋ, ಅವ್ರು ನಗೋದಿಲ್ಲ ಹೌದೋ ಇಲ್ಲೋ, ನಾನಿಂದ ಹೇಳೀನಿ ನಗಬೇಕಂತ ಹೇಳೀನಿ. ಹಿಂಗೆ ಮನೆ ಒಂದು ಬಾಗಲಕೋಟೆ ಸಿಟಿಯಾಗಿ ನೋಡಿದೆ, ಹಂಗೇನು ನಡೀದಿಲ್ಲ ಮತ್ತೆ ಅಂತ ಹೇಳೀನಿ. ಅಲ್ಲಿ ಬಂಗಾರ ಬಾರ್ ಕಲ್ಲಪ್ಪನ ಬಾ ಕುಂಡ್ರು, ಚಾ ಕುಡಿತೀವ, ಕಾಫಿ ಕುಡಿತೀವ, ಇಟ್ಟಾದ್ರೆ ಸಾಕು. ಮುಂದೆ ಕೆಲಸ ಮಾಡ್ಲಿಕ್ಕೆ ಅದು ಬರೋಲ್ಲ. ಬಂದಾಗ ಮಾತಾಡ್ತಿದ್ರೆ ನಮ್ಮ ಮೇಲೆ ಅದಾಗ ಖುಷಿ ಹೌದಿಲ್ಲ. ನಮ್ಮ ಮನೆ ಏನು ಕಳೋದಿಲ್ಲ. ಬಂದಾಗ ಕಿಮ್ಮತ್ ಕೊಡ್ಬೇಕು, ಚಹಾ ಕುಡಿತ, ಕಾಫಿ ಕುಡಿತ ಕೇಳಬೇಕು ಹೌದಿಲ್ಲ. ಆಟ ಆಯ್ತಾದ್ರೆ ಮುಂದೆ ಕೆಲಸನೇ ನೆನಪು ಬರೀರ್ತಾವೆ. ಬಂದಿದ್ದೇರಿ ಏನೋ ಬಂದಿತ್ತು ನೆನಪು ಬರ್ತೀವಿ ಅದಕ್ಕೆ ನಾ ಚರಂತಿ ಮಟ್ರಿ ಹೇಳಿ ನಾನು ಅಷ್ಟೇ ಡೈರೆಕ್ಟ್ ಹೇಳೋ ನಾವು ಒಬ್ಬರೇ ಅವ್ರಿಗೆ. ಅದಕ್ಕೆ ಪಾಪ ಚರಂತಿ ಮಟ್ರು ಪ್ರಾಮಾಣಿಕರಾದ ಇಟ್ಟು ದೊಡ್ಡ ಸಂಸ್ಥೆ ಕಟ್ಟಾರ, ಇಟ್ಟು ಕೆಲಸ ಮಾಡ್ಯಾರ. ಅದು ನಾ ಕೈ ಮುಗಿದು ಕೇಳ್ಕೊತೀನಿ, ಜಾತಿ ನೋಡ್ಬೇಡ್ರಿ. ಈ ಒಂದು ಬಾಗಲಕೋಟೆ ಈ ಸಲ ಅವ್ರೊಂದು 100 ಕೋಟಿ ರೂಪಾಯಿ ತಂದಿಟ್ಟಾರ. ಅವ್ರ ಮನ್ಯಾಗ ಇವ್ರ ಮನ್ಯಾಗ ಬಂದವ್ರ ಅಕ್ಕ ಅವ್ರನ್ನ 2 ದಿವಸ ಇಲಾಖೆಗೆ ಅವ್ರು ಲೆಕ್ಕ ಮಾಡ್ಯಾರ. ಲಿಂಗಾಯತ್ರಿಗೆ 4,000, ನಮ್ಮ 6 ಮತದಾರರಿಗೆ 2,000, ವಾಲ್ಮೀಕಿಗೆ 2,000, ಸಾಬರಿಗೆ 1,000. ಬಿಜೆಪಿ ಹಾಕ್ತಾರಲ್ರಿ, ಇವ್ರೇನು ಬಿಜೆಪಿ ಲಗ ಹೊಡೆದು ಹಾಕೋದು. ಅದಕ್ಕೆ ನೀವು ಎಲ್ಲರೂ ರೊಕ್ಕ ತಗೋರಿ, ನಿಮ್ಮ ರೊಕ್ಕ ಐತಿ, ನಿಮ್ಮ ಅಭಿವೃದ್ಧಿ ರೊಕ್ಕ ತಿಂದವ್ರು ತಂದಾರಿ, ಆರಾಮ್ ತಗೋರಿ. ಹೆಣ್ಮಕ್ಳು ತಗೊಂಡ್ರೆ ಚಲೋ ಸೀರೆ, ಬಂಗಾರ ತಗೋತ ಹೇಳ್ರಿ. ನೀವು ಚಲೋ ಡಬ್ಬಾದಾಗ ಊಟ ಮಾಡಿ ಕೊಟ್ರಿ. 9ನೇ ತಾರೀಕಿಗೆ ಮುಂಜಾನೆ 7ಕ್ಕೆ ನಮಸ್ಕಾರ ಮಾಡಿ ಏನ್ ಮಾಡ್ಬೇಕಪ್ಪ ಅಂತ ಹೇಳ್ಬಿಡ್ರಿ. ಹನುಮಂತ ಹೇಳ್ತಾನ, ಹೋಗಿ ಕೇಸರಿ ಜೆಂಡಾ ಯಾವ್ದು ಐತದ ಫೋಟೋ ಹಾಕೊಂಡು 7 ಗಂಟೆಗೆ ಹೋಗಿ ದೇವ್ರ ಸಾಕ್ಷಿ. ಇದು ಒಂದ್ ಕಡೆ ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ವೇಳೆ ತಾವು ಭಾಷಣವನ್ನು ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದ್ದು ಯತ್ನಾಳ್ ಅವರು ಮತದಾರರನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ರು. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಿದ್ದು, ಕಾಂಗ್ರೆಸ್ನವರು 3 ಕೋಟಿ ರೂಪಾಯಿ ಹಣ ತಂದು ಅಲ್ಲಲ್ಲಿ ಮನೆಗಳಲ್ಲಿ ಇಟ್ಟಿದ್ದಾರೆ. ಲಿಂಗಾಯತರಿಗೆ 4,000, ಹಾಲು ಮತ್ತು ಹಾಗೂ ವಾಲ್ಮೀಕಿಯವರಿಗೆ 2,000, ಇನ್ನು ಮುಸಲ್ಮಾನರಿಗೆ 1,000 ಕೊಡ್ಲಿಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ನೀವು ರೊಕ್ಕ ತಗೊಳ್ಳಿ, ಹೆಣ್ಣು ಮಕ್ಕಳು ಚಲೋ ಸಿರಿ ಬಂಗಾರ ತಗೋಬೇಕು, ಗಂಡು ಮಕ್ಕಳು ಚಲೋ ಡಾಬಾದಲ್ಲಿ ಊಟ ಮಾಡಬೇಕು ಅಂತ ಅವರದೇ ಧಾಟಿಯಲ್ಲಿ ಯತ್ನಾಳ್ ಅವರು ಮತದಾರರಲ್ಲಿ ವಿನಂತಿ ಮಾಡ್ಕೋತಾ ಇದ್ರು. ಆದರೆ ಏಪ್ರಿಲ್ 9ರ ಬೆಳಗ್ಗೆ ದೇವರ ಸಾಕ್ಷಿಯಾಗಿ ಹಿಂದೂ ಧರ್ಮದ ಉಳಿವಿಗೋಸ್ಕರ ಬಿಜೆಪಿ ವೋಟ್ ಹಾಕಿ ಅಂತ ಜನತೆಯಲ್ಲಿ ಮತದಾರರಲ್ಲಿ ಮನವಿ ಮಾಡಿಕೊಂಡ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.